ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಈಗಾಗಲೇ ಬಿಡುಗಡೆ ಆಗೋದಕ್ಕೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ಖಾತೆಗಳಿಗೆ ಈಗಾಗಲೇ ಬಂದು ತಲುಪೋದಕ್ಕೆ ಶುರುವಾಗಿದೆ ವೀಕ್ಷಕರೇ. ನಿಮಗೆ ಬಂದಿಲ್ಲ ಅಂತ ಅಂದರೆ ಯಾವಾಗ ಈ ಒಂದು ಹಣ ಬರುತ್ತೆ, ಎಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ರಿ ನೀವು 19ನೇ ಕಂತಿನ ಹಣ ಬಂದಿಲ್ಲ ಅಂತ, ಕೊನೆಗೂ ಕೂಡ ಈಗಾಗಲೇ ಹಣ ಬಿಡುಗಡೆ ಪ್ರಾರಂಭವಾಗಿರುವಂಥದ್ದು. ಹಾಗಾದರೆ ಇದು ಯಾವ ಜಿಲ್ಲೆಗಳಿಗೆ ಬಂದು ತಲುಪ್ತಾ ಇದೆ, ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂತ ಅಂದ್ರೆ ಯಾವಾಗ ಬರುತ್ತೆ? ನಾನು ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ನಿಮಗೆ ಮೆನ್ಷನ್ ಮಾಡ್ತೇನೆ. ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ, ಯಾರಿಗೆ ಬಂದು ತಲುಪ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮ್ಮ ಖಾತೆಗಳಿಗೆ 6,000 ರೂಪಾಯಿ ಹಣ ಬಂದು ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ. ಹೌದು ವೀಕ್ಷಕರೇ, ಇದು ಯಾವಾಗ ಬಂದು ಜಮಾ ಆಗುತ್ತೆ, ಯಾವ ಒಂದು ದಿನಾಂಕಕ್ಕೆ ಬರುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ರಿ ಅಂತ ಅಂದ್ರೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ಹೆಚ್ಚು ಅಪ್ಡೇಟ್ಸ್ ನಿಮಗೆ ಡೈಲಿ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ರೆ ಆದ್ರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಹತ್ರ ಸಾಕ್ತಾ ಇದೆ. ನೀವೆಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅದಕ್ಕಿಂತ ಜಾಸ್ತಿನೇ ಸಬ್ಸ್ಕ್ರೈಬ್ ಮಾಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡಿ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ 1,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನೀವೆಲ್ಲರೂ ಸರಿ ಲೈಕ್ನ ಮಾಡಿದ್ರೆ 1,000 ಅಲ್ಲ, ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ. ಬೇಗ ಲೈಕ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರೇ, ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣಕ್ಕಾಗಿ ನೀವು ವೆಯ್ಟ್ ಮಾಡ್ತಾ ಬಹಳಷ್ಟು ದಿನಗಳೇ ಆಯಿತು ಅಂತಲೇ ಹೇಳ್ಬೋದು. ಇಲ್ಲಿ ರಾಜ್ಯ ಸರ್ಕಾರ ಕೆಲವೊಂದಿಷ್ಟು ಡೇಟನ್ನು ಹೇಳಿದ್ರು. ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಗಿರ್ಬೋದು, ಹಾಗೆಯೇ CM ಸಿದ್ದರಾಮಯ್ಯ ಅವರು ಕೂಡ ಒಂದಿಷ್ಟು ಅಪ್ಡೇಟ್ಸನ್ನು ಕೊಟ್ಟಿದ್ರು, ನಾವು ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ. ಆದರೆ ಬಹಳಷ್ಟು ದಿನಗಳಾಯಿತು, ಹಣ ಬಿಡುಗಡೆ ಆಗಿದ್ದಿಲ್ಲ. ಇಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು, ನಮಗೆ ಯಾವಾಗ ಹಣ ಬರುತ್ತೆ, ಆ ಒಂದು ಹಣವನ್ನು ನಂಬಿಕೊಂಡು ಎಷ್ಟೊಂದು ಜನ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಆದರೆ ಹಣ ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ. ಬಹಳಷ್ಟು ಮಹಿಳೆಯರಿಗೆ ಇಲ್ಲಿ ತೊಂದರೆ ಆಗ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು ಎಷ್ಟೊಂದು ಜನ ಮಹಿಳೆಯರು. ಆದರೆ ಇಲ್ಲಿ ಕೊನೆಗೂ ಕೂಡ ಈ ಒಂದು 19ನೇ ಕಂತಿನ ಹಣ ಏನಿದೆ 2,000 ರೂಪಾಯಿ ಬಿಡುಗಡೆ ಆಗೋದಕ್ಕೆ ಪ್ರಾರಂಭವಾಗಿದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಬಂದು ತಲುಪಿಲ್ಲ ಅಂತ ಗೊತ್ತು. ಎಷ್ಟೊಂದು ಜನ ಫಲಾನುಭವಿಗಳಿಗೂ ಕೂಡ ಹಣ ಬಂದು ತಲುಪಿಲ್ಲ ಇನ್ನೂ ಕೂಡ. ಹಾಗಾದ್ರೆ ಯಾವಾಗ ನಿಮ್ಮ ಖಾತೆಗಳಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ? ಮೊದಲನೇ ಹಂತದಲ್ಲಿ ಇಲ್ಲಿ ಮೊದಲನೇ ಹಂತದಲ್ಲಿ ಈಗಾಗಲೇ ಬಹಳಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗೋದಕ್ಕೆ ಪ್ರಾರಂಭವಾಗಿರುವಂಥದ್ದು ವೀಕ್ಷಕರೇ. ಇಲ್ಲಿ 15ರಿಂದ 20 ಲಕ್ಷ ಫಲಾನುಭವಿಗಳಿಗೆ ಈಗ ಹಣ ಬಂದು ಜಮಾ ಆಗುವಂಥದ್ದು ಮೊದಲನೇ ಹಂತದಲ್ಲಿ. ಹಾಗಾದ್ರೆ ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದು ತಲುಪ್ತಾ ಇದೆ? ನಿಮ್ಮ ಖಾತೆಗಳಿಗೆ ಇಲ್ಲಿ ಟೋಟಲ್ ಆಗಿ 6,000 ರೂಪಾಯಿ ಹಣ ಈಗ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರೇ. ಹೌದು, ಆಗುತ್ತೆ. ಅದು ಯಾವಾಗ ಬಂದು ತಲುಪುತ್ತೆ ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಯಾವ ಹಣನು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ ವೀಕ್ಷಕರೇ, ನಾನೀಗ ಜಿಲ್ಲೆಗಳ ಹೆಸರನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಂಬಿಡಿ. ಬೇಗ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಷ್ಟೊಂದು ಜನ ಅಂತ ಗೊತ್ತು. ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಯಾಕೆ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಾ ಇದ್ದಾರೆ ಆದರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾಗಿ ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಹಾಗೆಯೇ ನಮ್ಮ ಚಾನಲ್ 50,000 ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಮಾಡುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ನಾನೀಗ ಆ ಒಂದು ಜಿಲ್ಲೆಗಳ ಹೆಸರನ್ನು ಹೇಳ್ತಾ ಹೋಗ್ತಾನೆ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಹಾಸನ ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇರುವಂಥದ್ದು. ಶಿವಮೊಗ್ಗ ಆಗಿರ್ಬೋದು, ಹಾಗೆಯೇ ಬಾಗಲಕೋಟೆ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಹಣ ಬಂದು ತಲುಪಿರುವಂಥದ್ದು. ಹಾಗೆಯೇ ಚಿತ್ರದುರ್ಗ ಆಗಿರ್ಬೋದು, ಹಾಗೆಯೇ ಚಾಮರಾಜನಗರ, ರಾಯಚೂರು ಆಗಿರ್ಬೋದು, ಹಾಗೆಯೇ ತುಮಕೂರು, ದಕ್ಷಿಣ ಕನ್ನಡ ಮಹಿಳೆಯರಿಗೂ ಕೂಡ ಹಣ ಬಂದು ತಲುಪ್ತಾ ಇರುವಂಥದ್ದು. ಹುಬ್ಬಳ್ಳಿಯ ಮಹಿಳೆಯರಿಗೂ ಕೂಡ ಹಣ ಬಂದು ತಲುಪ್ತಾ ಇದೆ. ಹಾಗೆಯೇ ಮಂಗಳೂರು ಫಲಾನುಭವಿಗಳಿಗೂ ಕೂಡ ಹಣ ಬಂದು ತಲುಪ್ತಾ ಇರುವಂಥದ್ದು ವೀಕ್ಷಕರೇ. ಹಾಗೆಯೇ ಮೈಸೂರು ಆಗಿರ್ಬೋದು, ಹಾಗೆಯೇ ಬೆಂಗಳೂರು ಜಿಲ್ಲೆಯ ಎಷ್ಟೊಂದು ಮಹಿಳೆಯರು, ಅಂದರೆ ಎಲ್ಲಿ ಬೆಂಗಳೂರು ರೂರಲ್ ಆಗಿರ್ಬೋದು, ಅರ್ಬನ್ ಆಗಿರ್ಬೋದು, ಕೆಲವೊಂದಿಷ್ಟು ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇರುವಂಥದ್ದು ಹಣ ಬಂದು ತಲುಪಿದೆ ಅನ್ನುವಂಥದ್ದು. ಈಗ ಕನ್ಫರ್ಮೇಷನ್ ಏನು ಅಂತಂದರೆ ಬೆಂಗಳೂರು ರೂರಲ್ ಈಗ ಬಂದು ತಲುಪ್ತಾ ಇರುವಂಥದ್ದು. ಮಿಕ್ಕಿದ ನೀವೇನಾದರೂ ಬೆಂಗಳೂರು ಜಿಲ್ಲೆಯವರಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಇಲ್ವಾ ಅಂತ. ಹಾಗೆಯೇ ವೀಕ್ಷಕರೇ, ಇಲ್ಲಿ ಮಂಡ್ಯ ಆಗಿರ್ಬೋದು, ಹಾಗೆಯೇ ಕಲಬುರಗಿ, ಹಾಗೆಯೇ ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಬಂದು ತಲುಪ್ತಾ ಇರುವಂಥದ್ದು. ಇನ್ನೂ ಉಳಿದಿರ್ತಕ್ಕಂಥ ಜಿಲ್ಲೆಗಳು ಕೂಡ ಹಣ ಬಂದು ತಲುಪ್ತಾ ಇರುವಂಥದ್ದು. ನೀವು ಕೂಡ ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪಿದೆಯಾ ಇಲ್ವಾ, ನಿಮ್ಮ ಒಂದು ಜಿಲ್ಲೆ ಯಾವುದು ಅಂತಲೂ ಕೂಡ ತಪ್ಪದೆ ಕಮೆಂಟ್ ಮಾಡಿ ವೀಕ್ಷಕರೇ. ಇನ್ನು ಉಳಿದಿರ್ತಕ್ಕಂಥ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನಾನು ಮುಂದಿನ ದಿನಗಳಲ್ಲಿ ವಿಡಿಯೋಸ್ ಮಾಡಿ ತಿಳಿಸ್ಕೊಡ್ತೇನೆ. ವೆಯ್ಟ್ ಮಾಡ್ತಾ ಇರಿ. ಈಗ ನಾನು ಇದಿಷ್ಟು ಜಿಲ್ಲೆಗಳ ಈ ಒಂದು ಜಿಲ್ಲೆಗಳಲ್ಲಿ ಇರತಕ್ಕಂಥ
ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ಹಣ ಬಂದು ತಲುಪ್ತಾ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲ ಮಹಿಳೆಯರಿಗೂ ಕೂಡ ಹಣ ಒಮ್ಮೆ ಬಂದು ತಲುಪೋದಿಲ್ಲ ವೀಕ್ಷಕರೇ. ಕ್ರಮೇಣವಾಗಿ ದಿನದಿಂದ ದಿನಕ್ಕೆ ಹಂತ ಹಂತವಾಗಿ ಹಣ ಬಂದು ಜಮಾ ಆಗ್ತಾ ಹೋಗುತ್ತೆ. ನಾನು ನಿಮಗೆ ಡೈಲಿ ಅಪ್ಡೇಟ್ಸ್ ಮಾಡಿ ತಿಳಿಸ್ಕೊಡ್ತೇನೆ ಯಾವ ಜಿಲ್ಲೆಗಳಿಗೆ ಹಣ ಬಂದು ತಲುಪ್ತಾ ಇದೆ ಅನ್ನುವಂಥದ್ದನ್ನ. ಸ್ವಲ್ಪ ದಿನಗಳ ಕಾಲ ವೆಯ್ಟ್ ಮಾಡಿ, ನಿಮ್ಮ ಖಾತೆಯಲ್ಲೂ ಕೂಡ ಹಣ ಬಂದು ತಲುಪುವಂಥದ್ದು. ಹಾಗೆಯೇ ಇಲ್ಲಿ 6,000 ರೂಪಾಯಿ ಹಣ ಯಾವುದು, 6,000 ರೂಪಾಯಿ ಹೇಗೆ ಬಂದು ತಲುಪ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗ ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 6,000 ರೂಪಾಯಿ ಹಣ ಹೇಗೆ ಬರ್ತಾ ಇದೆ ಅಂತ ಅಂದರೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ. ಹಾಗೆಯೇ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಎಷ್ಟೊಂದು ಜನ ಲೈಕ್ ಮಾಡಿಲ್ಲ ಅಂತ ಗೊತ್ತು, ನೋಡಿ ಬೇಗ ಬೇಗ ಲೈಕ್ನ ಮಾಡಿದ್ರೆ ಲೈಕು ನೋಡಿ 1,000 ಸಬ್ಸ್ಕ್ರೈಬ್ ಅಂದರೆ 1,000 ಲೈಕ್ಸ್ನ ಕೇಳ್ತಾ ಇದ್ದೇನೆ. ಬೇಗ ಬೇಗ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡಿ. 1,000 ಅಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡ್ತೀರಾ, ಬೇಗ ಬೇಗ ಲೈಕ್ನ ಮಾಡ್ಕೊಳ್ಳಿ. ಮಾಡಿದ್ರೆ ಲೈಕು. ಬನ್ನಿ ವೀಕ್ಷಕರ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣವನ್ನು ನಾವು ಜಮಾ ಮಾಡ್ತೇವೆ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇಲ್ಲಿ 18, 19, 20 ಇದೇ ಒಂದು ಮೇ ತಿಂಗಳಿನಲ್ಲಿ ಜಮಾ ಮಾಡ್ತೇವೆ ಅಂತ ಇಲ್ಲಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ನಿಮಗೆ 19ನೇ ಕಂತಿನ ಹಣ ಏನಿದೆ ಅದು ಈಗ ಈ ಒಂದು ಮೇ ತಿಂಗಳಿನಲ್ಲಿ ಈ ಒಂದು 19ನೇ ಕಂತಿನ ಹಣ 2,000 ರೂಪಾಯಿ ಬಂದು ಜಮಾ ಆಗಿರುವಂಥದ್ದು ಈಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಇನ್ನೂ ಕೂಡ ಯಾರಿಗೆ 19ನೇ ಕಂತಿನ ಹಣ ಜಮಾ ಆಗಿಲ್ಲ, ಕ್ರಮೇಣವಾಗಿ ಹಂತ ಹಂತವಾಗಿ ನಿಮ್ಮ ಖಾತೆಗಳು ಕೂಡ ಹಣ ಬಂದು ತಲುಪ್ತಾ ಹೋಗುತ್ತೆ ವೀಕ್ಷಕರ. ಹಾಗಾದ್ರೆ ನೀವು ಕೇಳ್ಬೋದು 19ನೇ ಕಂತಿನ ಹಣನೇ ಈಗ ಬಂದು ತಲುಪಿರುವಂಥದ್ದು, ಆದರೆ ಈ ಒಂದು 20ನೇ ಕಂತಿನ ಹಣ ನಮಗೆ ಯಾವಾಗ ಬಂದು ತಲುಪುತ್ತೆ ಅಂತ ನೀವು ಕೇಳ್ಬೋದು ವೀಕ್ಷಕರ. ಇಲ್ಲಿ 18ನೇ ಕಂತಿನ ಹಣ ಯಾರಿಗೆ ಬಾಕಿ ಇತ್ತು ಅಂತ ಒಂದು ಫಲಾನುಭವಿಗಳಿಗೆ ಈಗ 18ನೇ ಕಂತಿನ ಹಣವನ್ನು ಜಮಾ ಮಾಡಿ, ಅದಾದ್ಮೇಲೆ ಈಗ 19ನೇ ಕಂತಿನ ಹಣ ಕೂಡ ಅವರ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರ. ಈಗ 18ನೇ ಕಂತಿನ ಹಣ ಬಂದಿದೆ, 19ನೇ ಕಂತಿನ ಹಣ ಕೂಡ ಇನ್ನೂ ಸ್ವಲ್ಪ ಕೆಲವು ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಅದಾದ್ಮೇಲೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ವೀಕ್ಷಕರೇ. ಈಗ ನಿಮ್ಗೆ ಏನಾದರೂ 19ನೇ ಕಂತಿನ ಹಣ ಬಂದು ತಲುಪಿದ್ರೆ ಈಗ ನಿಮಗೆ ಟೋಟಲ್ ಆಗಿ 4,000 ರೂಪಾಯಿ ಅಂದರೆ 18 ಮತ್ತು 19ನೇ ಕಂತಿನ ಹಣ ಮೇ ತಿಂಗಳಿನಲ್ಲಿ ಟೋಟಲ್ ಆಗಿ 4,000 ರೂಪಾಯಿ ಹಣ ಬಂದು ತಲುಪ್ತು. ಅದಾದ್ಮೇಲೆ ಇನ್ನೂ 2,000 ರೂಪಾಯಿ ಅಂದರೆ 20ನೇ ಕಂತಿನ ಹಣ ಕೂಡ ಇದೇ ಒಂದು ಮೇ ತಿಂಗಳಿನ ಕೊನೆ ವಾರದಲ್ಲಿ ಬಂದು ತಲುಪುವಂತೆ ಎಲ್ಲ ಚಾನ್ಸಸ್ ಇರುವಂಥದ್ದು ವೀಕ್ಷಕರೇ. ಹಾಗಾದ್ರೆ ನಿಮ್ಮ ಖಾತೆಗಳಿಗೆ 20 ಹಾಗೆ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಇದೇ ಒಂದು ಮೇ ತಿಂಗಳಿನ ಕೊನೆ ವಾರ ಅಥವಾ ಜೂನ್ ತಿಂಗಳಿನಲ್ಲಿ ಮೊದಲನೇ ವಾರದಲ್ಲಿ ನಿಮಗೆ 20ನೇ ಕಂತಿನ ಹಣ ಜಮಾ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಅದಾದ ಮೇಲೆ ನಿಮಗೆ 21ನೇ ಕಂತಿನ ಹಣ ಕೂಡ ಜೂನ್ ತಿಂಗಳಿನಲ್ಲಿ ಜಮಾ ಆಗುತ್ತೆ ವೀಕ್ಷಕರೇ. ಈಗ 19ನೇ ಕಂತಿನ ಹಣನೇ ಈಗ ಜಮಾ ಆಗೋದಕ್ಕೆ ಪ್ರಾರಂಭವಾಗಿರೋದ್ರಿಂದ ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿತಾ ಹೋಗುತ್ತೆ ಈ ಒಂದು 19ನೇ ಕಂತಿನ ಹಣ ಜಮಾ ಆಗುವಂಥ ಪ್ರೊಸೆಸ್ಸು. ಹಾಗಾಗಿ ನಿಮಗೆ 19ನೇ ಕಂತಿನ ಹಣ ಎಲ್ಲ ಮುಗಿದಾದ್ಮೇಲೆ ನಿಮಗೆ 20ನೇ ಕಂತಿನ ಹಣ ಜಮಾ ಮಾಡ್ತಾರೆ. ಓಕೆನಾ. ಇಲ್ಲಿ ಸ್ವಲ್ಪ 19ನೇ ಕಂತಿನ ಹಣ ಎಲ್ಲರಿಗೂ ಕೂಡ ಜಮಾ ಆಗಲಿ, ಅದಾದ್ಮೇಲೆ 20ನೇ ಕಂತಿನ ಹಣ ಕೂಡ ಜಮಾ ಆಗುವಂಥದ್ದು. ನಿಮಗೆ ಡೈಲಿ ಅಪ್ಡೇಟ್ಸ್ನ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. 19, 20, 21ನೇ ಕಂತಿನ ಹಣದ ಬಗ್ಗೆ ಮಾಹಿತಿನ ತಿಳಿಸ್ತಾ ಹೋಗ್ತೇನೆ. ಯಾವ ಜಿಲ್ಲೆಗಳಿಗೆ ಈ ಒಂದು ಹಣ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಹಾಗೆ ತಪ್ಪದೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗೆ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಈ ಒಂದು ವಿಡಿಯೋಗೆ ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದರೆ ಬೇಗ ಬೇಗ ಲೈಕ್ ಮಾಡ್ಕೊಳ್ಳಿ. ಹಾಗೆಯೇ ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ತಲುಪೋ ಹಾಗೆ ತಪ್ಪದೇ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ವೀಕ್ಷಕರು. ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು. ಮತ್ತೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ.